ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲ್ ಇನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವೀಡಿಯೋಸ್ನ ಪ್ಲೀಸ್ ಕೊನೆವರೆಗೂ ನೋಡಿ. ಸೊ ಇವತ್ತು ಮೀಶೋದಿಂದ ಒಂದು ಪ್ರಾಡಕ್ಟ್ಸ್ನ ತರಿಸಿದೆ. ಸೊ ಇದು ಏನು ಪ್ರಾಡಕ್ಟು ಅಂತ ಹೇಳಿಬಿಟ್ಟು ನನ್ನ ಮಗ ಕ್ಯೂರಿಯಾಸಿಟಿಯಿಂದ ಅದನ್ನು ಓಪನ್ ಮಾಡ್ತಾ ಇದ್ದ. ಸೊ ನಾನು ಯಾವುದೇ ರೀತಿ ಪಾರ್ಸಲ್ ಬಂದರೆ ಪಾಪ ಮಕ್ಕಳು ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ, ಅದನ್ನು ಓಪನ್ ಮಾಡೋದಿಲ್ಲ. ಯಾಕೆ ಅಂತ ಅಂದರೆ ಅದನ್ನು ಅಮ್ಮ ಬಂದಮೇಲೆ ಓಪನ್ ಮಾಡಲಿ ಅಂತ ಹೇಳಿಬಿಟ್ಟು ಅವರು ವೆಯ್ಟ್ ಮಾಡ್ತಾ ಕೂತಿರ್ತಾರೆ. ಹಾಗಾಗಿ ಇದನ್ನು ಇವತ್ತು ಒಂದಿನ ಪಾರ್ಸಲ್ ಬಂದಿತ್ತು, ಮೀಶೋದಲ್ಲಿ ಪ್ರಾಡಕ್ಟ್ನ ಬೈ ಮಾಡಿದ್ದ. ಸೊ ಏನು ಅಂತ ಅಂದ್ಬಿಟ್ಟು ಮಗ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದ. ಸೊ ಅವ್ನಿಗೇನಾದ್ರು ಟಾಯ್ಸ್ ತರಿಸಿರ್ತೀನಿ ಅಂತ ಅವ್ನು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಹಾಗಾಗಿ ನಾನೇನು ಟಾಯ್ಸ್ ಎಲ್ಲ ತರಿಸಿರ್ಲಿಲ್ಲ. ಸೊ ಕಿಚನ್ಗೆ ಅಂತ ಹೇಳಿಬಿಟ್ಟು ಯೂಶ್ವಲಿ ನಾವೆಲ್ಲ ಹೆಣ್ಮಕ್ಳು ಕಿಚನ್ಗೆ ಅಲ್ವಾ ಜಾಸ್ತಿ ಇನ್ವೆಸ್ಟ್ ಮಾಡೋದು. ಸೊ ಹಾಗಾಗಿ ನಾನು ಕಿಚನ್ಗೆ ಅಂತ ಹೇಳಿಬಿಟ್ಟು ಒಂದು ಟೂ ಸ್ಟೆಪ್ಸ್ ಇರೋವಂಥದ್ದು ಒಂದು ರ್ಯಾಕ್ ಅಂದರೆ ಗ್ಲಾಸಿಂದು ಎಲ್ಲ ಇಡೋದಕ್ಕೆ ಅಂತ ಹೇಳಿಬಿಟ್ಟು ರ್ಯಾಕ್ಸ್ ತರಿಸಿದೆ. ಸೊ ಇದು ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇತ್ತು. ಸೊ ಇವಾಗ ಆಫರ್ ಇದೆಯೋ ಏನೋ ಗೊತ್ತಿಲ್ಲ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇದು ಲಿಂಕ್ನ ಹಾಕಿರ್ತೀನಿ. ಸೊ ಚೆನ್ನಾಗಿದೆ, ಓಕೆ. ಬಟ್ ಮನೇಲಿ ರ್ಯಾಕ್ಸ್ ಎಲ್ಲ ಇದೆ, ಬಟ್ ಆದ್ರೂ ಇದು ನೋಡಿದಾಗ ಒಂಥರ ಚೆನ್ನಾಗಿತ್ತು. ಸೊ ಸ್ಟೈಲಿಶ್ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಬೈ ಮಾಡಿದ್ದೆ. ಸೊ ಕ್ವಾಲಿಟಿ ವೈಸ್ ಪರವಾಗಿಲ್ಲ, ಅಷ್ಟು ತುಂಬ ಗುಡ್ ಕ್ವಾಲಿಟಿ ಏನಿಲ್ಲ, ಪರವಾಗಿಲ್ಲ, ಓಕೆ ತೊಗೋಬೋದು. ಸೊ ನಂತರ ನಾನು ಯಾರೆಲ್ಲ ತಲೆಯಲ್ಲಿ ಹೇರ್ ಎಲ್ಲ ವೈಟ್ ಆಗಿರುತ್ತಲ್ಲ, ಸೊ ಇವಾಗ ಬಿಗಿನರ್ಸು ವೈಟ್ ಎಲ್ಲ ಆಗಿರುತ್ತಲ್ಲ ಹೇರು, ಅಂಥವರಿಗೆ ಒಂದು ಹೇರ್ ಪ್ಯಾಕ್ಗೆ ಅಂತ ಹೇಳಿಬಿಟ್ಟು ಒಂದು ನಾನು ಮನೆಯಲ್ಲೇ ನ್ಯಾಚುರಲ್ಲಾಗಿ ಇರೋವಂಥ ಒಂದು ಟಿಪ್ಸ್ನ ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ಇದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಫಾಲೋ ಮಾಡ್ತಾಯಿದ್ದೀನಿ. ಸೊ ನಾನು ಯಾವ ರೀತಿ ಎಲ್ಲ ಮಾಡಿಕೊಂಡೆ ಇದಕ್ಕೆ ಹೇರ್ ಕೇರ್ಗೆ ಅಂತ ಹೇಳಿಬಿಟ್ಟು ನಿಮಗೆ ಒಂದು ಸಣ್ಣದಾಗಿ ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಇಲ್ಲಿ ಬೀಟ್ರೂಟ್ ಜ್ಯೂಸ್ ತೊಗೊಂಡಿದ್ದೆ. ನಂತರ ಪತಂಜಲಿ ಅವ್ರದ್ದು ಮೆಹಂದಿ ಪೌಡರ್ ತೊಗೊಂಡಿದ್ದೆ, ಮತ್ತು ಟೀ ಡಿಕಾಕ್ಷನ್ ತೊಗೊಂಡಿದ್ದೀನಿ. ಸೊ ಇದು ನಾನು ಬ್ರೌನ್ ಆಗಿ ಬರೋದಕ್ಕೆ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಏನಾದರೂ ಬ್ಲ್ಯಾಕ್ ಆ ಥರ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣವಾಗಿ ಕರಿಬೇವಿನ ಸೊಪ್ಪನ್ನು ತೊಗೊಂಡು ಅದು ಒಂದು ತವ ಮೇಲೆ ಚೆನ್ನಾಗಿ ಅದನ್ನು ಹುರ್ಕೊಂಡು ಅದು ಕಪ್ಪು ರೀತಿ ಬರೋ ರೀತಿ ಹುರ್ಕೊಳ್ಬೇಕು. ನಂತರ ಅದನ್ನು ಪೌಡ್ರು ಮಾಡಿಕೊಂಡು ನೀವು ಸಣ್ಣದಾಗಿ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಅದು ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ನೋಡಿ, ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಓವರ್ ನೈಟ್ ಎಲ್ಲ ನೆನೆಸಿಡಬೇಕು. ನಂತರ ಇದನ್ನು ಒಂದು ನೈಟೆಲ್ಲ ನೆನೆಸಿಟ್ಟಾದಮೇಲೆ ನಾವು ಇದಕ್ಕೆ ಮಾರ್ನಿಂಗು ಹೇರ್ಗೆ ಅಪ್ಲೈ ಮಾಡಿ ಅಟ್ಲೀಸ್ಟ್ ಒಂದು 3 or 4 ಅವರ್ಸ್ ಆದ್ರೂ ಇದನ್ನು ಬಿಡಬೇಕು. ಸೊ ನಾನಿಲ್ಲಿ ಜಾಸ್ತಿ ಕಲರ್ ಬ್ರೌನಾಗಿ ಬರೋದ್ರಿಂದ ಸೊ ನಾನಿಲ್ಲಿ ಬೀಟ್ರೋಟು ಮತ್ತು ಟೀ ಡಿಕಾಕ್ಷನ್ನ ಹಾಕ್ಕೊಂಡಿರೋದ್ರಿಂದ ನೀವು ಬ್ಲ್ಯಾಕ್ ಬೇಕು ಅಂತಂದರೆ ಈ ಡಿಕಾಕ್ಷನ್ನು ಮತ್ತು ಬೀಟ್ರೋಟ್ ಜ್ಯೂಸ್ ಇರುತ್ತಲ್ಲ ಅದನ್ನು ಕಡಿಮೆ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಮಿಕ್ಸಿಂಗ್ ಮಾಡಬೇಕಾದ್ರೆ ಕಡಿಮೆ ಹಾಕ್ಕೋಬೇಕಾಗುತ್ತೆ. ಆವಾಗ ನೀವು ಸ್ವಲ್ಪ ನೀರನ್ನ ಹಾಕಿ ಕಲಸಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೆಹಂದಿ ಪೌಡರು ಮತ್ತು ಆ ಬ್ಲ್ಯಾಕ್ ಕರ್ಬೇವಿನ ಸೊಪ್ಪಿಂದು ಪೌಡರ್ ಅಂತ ಹೇಳಿದ್ನಲ್ಲ, ಸೊ ಅವೆರಡು ಮಾತ್ರ ಮಿಕ್ಸ್ ಮಾಡ್ಕೋಬೋದು. ಈ ಡಿಕಾಕ್ಷನ್ನು ಮತ್ತು ಬೀಟ್ರೂಟ್ ಜ್ಯೂಸನ್ನ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಪರವಾಗಿಲ್ಲ, ಬ್ಲ್ಯಾಕಾಗಿ ಇರುತ್ತೆ. ಸೊ ನಾನಿಲ್ಲಿ ಬ್ರೌನ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಯಾರಿಗೆಲ್ಲ ಇವಾಗ ಸ್ಟಾರ್ಟಿಂಗು ಹೇರು ಎಲ್ಲ ವೈಟ್ ಆಗ್ತಾ ಇರುತ್ತಲ್ಲ, ಸೊ ಅಂಥವರು ಇದನ್ನು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ನನಗೆ ಇವಾಗ ಹೇರು ವೈಟ್ ಹೇರ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಾನು ಈ ಟಿಪ್ಸ್ನ ಫಾಲೋ ಮಾಡೋಣ ಅಂತ ಹೇಳಿಬಿಟ್ಟು ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳಿ ಇದನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಇದನ್ನು ವಾರದಲ್ಲಿ 3 times or 2 times ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. 3 times ಬೇಡ, ಅಟ್ಲೀಸ್ಟ್ 2 times ನೀವು ಅಪ್ಲೈ ಮಾಡಿಕೊಂಡ್ರೆ ಒಂದು ತಿಂಗಳಲ್ಲಿ ಒಂದು 3 times ನೀವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಕೆಲವ್ರಿಗೆಲ್ಲ ಇದು ತುಂಬ ತಂಪಾಗುತ್ತೆ ಬಾಡಿಗೆ. ಸೊ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ನೋಡಿ ಅದು ಮೆಹಂದಿ ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ಬ್ರೌನ್ ಆಗಿತ್ತು. ಸೊ ಹಾಗಾಗಿ ನಾನು ಅದು ಕೈಗೆಲ್ಲ ಅಪ್ಲೈ ಮಾಡಿಕೊಂಡೆ. ಸೊ ತುಂಬ ದಿವಸ ಇತ್ತು ಕೈಯಲ್ಲಿ, ಆಗ ಅಂದ್ಕೊಂಡೆ ಹೇರಲ್ಲೂ ಅದು ತುಂಬ ದಿವಸ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ನಮ್ಮ ಮನೆಯಲ್ಲಿ ಒಂದು 2 ಬರ್ಡ್ಸ್ನ ಸಾಕಿದ್ವಿ, ಚಿಕ್ಕದು, ತುಂಬ 1 yearಯಿಂದನೂ ಇದ್ವು ಬರ್ಡು. ಸೊ ಮೊನ್ನೆ ಒಂದು ಬೆಕ್ಕು ಬಂದು ಮನೆಯಲ್ಲೇ ಎಲ್ಲರೂ ಇದ್ದಾಗ ಬೆಕ್ಕು ಬಂದು ಸ್ವಲ್ಪ ಅದರ ರೆಕ್ಕೆನೆಲ್ಲ ಕಟ್ ಮಾಡಿ ಪಾಪ ಅದು ಸತ್ತೇ ಹೋಯಿತು. ಸೊ ತುಂಬಾ ಬೇಜಾರಾಯಿತು. 1 ವರ್ಷದಿಂದ ಎಷ್ಟು ಸೈಲೆಂಟಾಗಿದ್ವು ಅಂದರೆ ತುಂಬ ಪುಟಾಣಿ ಬರ್ಡ್ಸು, ಪ್ರಿನ್ಸಸ್ ಅಂತ ಹೇಳಿಬಿಟ್ಟು
ಸೊ ಒಂದು ಸತ್ತೋಯ್ತು. ಸೊ ತುಂಬಾ ಬೇಜಾರಾಯಿತು. ಅದರಲ್ಲಿ ನನ್ನ ಮಗ ಬೇರೆ ನನಗೆ ಬೈತಾ ಇದ್ದ, ಸೊ ನೀನು ನೋಡ್ಕೊಳ್ಳೋದಲ್ವಾ ಅಂತ ಹೇಳಿಬಿಟ್ಟು. ಇಷ್ಟು ದಿವಸ ನಾನು ಹೊರಗಡೆನೇ ಇಡ್ತಿದ್ದೆ, ಬಟ್ ಈ ಸಾರಿ ಅದು ಯಾವಾಗ ನೋಡ್ಕೊಂಡಿತ್ತು ಗೊತ್ತಿಲ್ಲ, ಬೆಕ್ಕು ಬಂದು ಅದನ್ನು ರೆಕ್ಕೆನ ಕಟ್ ಮಾಡಿಬಿಟ್ಟಿತ್ತು. ನಾನೇನು ಮಾಡಲಿ, ಒಳಗಡೆ ಎಲ್ಲಿ ಕಡೆ ಇದು ಒಳಗಡೆನೇ ಅಲ್ವಾ? ಅಮ್ಮ ಅಂಕಲ್ ಇದಾರಮ್ಮ, ಅದು ದಾರ ತೆಗಿ. ತಡಿ ಅವ ಅಂಕಲ್ ಐತಾ ಫುಲ್ಲು? ಅದು ಪುಟಾಣಿ ಬರ್ಡ್ ಅಲ್ವಾ? ರೆಕ್ಕೆ ಹೆಂಗೆ ತೆಗಿದೀಶ ಓಪನ್ ಮಾಡೋದನ್ನ? ತೆಗಿ ನೀನು. ಅದು ಪೇನ್ ಆಗುತ್ತೇನೋ ಕಣೆ. ಬೇಡ ತಡೆ. ಅಯ್ಯೋ, ರೆಕ್ಕೆನೆ ಕಟ್ ಮಾಡ್ಬಿಟ್ಟೈತಿರಿ ಆ ಬೆಕ್ಕು. ಥೂ ಪಾಪಚಿ. ಬಿಡ ದಿಶಾ, ನೀರು ಹಾಕ್ಬಿಡ. ದಿಶಾ ನಾರ್ನ ಈ ಕಡೆ ತೆಗ್ಬಿಟ್ಬಿಡು. ಸತ್ತೋಗಿಲ್ಲ, ಸುಮ್ಮನೆ ಇರೋ. ಅಯ್ಯೋ, ತುಂಬಾ ಎಷ್ಟು ಗೊತ್ತಾ, ಒಂಚೂರು ಮುಟ್ಟಿದ್ರೆ ಅದು ಎಷ್ಟು ದಿವಸದಿಂದ ಇತ್ತು, ನೋಡ್ಕೊಂಬಿಟ್ಟೈತೆ ಅದು ಬೆಕ್ಕು. ಇಷ್ಟು ದಿವಸ ನನ್ನ ಮಗ ತುಂಬಾ ಬೈತಾ ಇದ್ದ, ಅದು ನೀವು ನೋಡ್ಕೊಳ್ಳೋದಲ್ವಾ ಅಂತ ಹೇಳ್ಬಿಟ್ಟು. ಸೊ ಏನಾದರೂ ಕೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಅದಕ್ಕೆ ಅರಿಶಿನ ಎಲ್ಲ ಹಾಕಿದೆ. ಆದ್ರೂ ಅದು ಮಾರ್ನಿಂಗ್ ಅಷ್ಟೊತ್ತಿಗೆ ಸತ್ತೋಗಿತ್ತು. ತುಂಬಾ ಬೇಜಾರಾಯಿತು ಕೂಡ. ಸೊ ನೆಕ್ಸ್ಟು ಅದ್ರ ಜೊತೆಗೆ ಇನ್ನೊಂದು 2 ಬರ್ಡ್ಸ್ನ ತಂದು ಆ್ಯಡ್ ಮಾಡಬೇಕು. ಪಾಪ ಈ ಬರ್ಡ್ಸ್ ಒಂದೇ ಒಂದಾಗ್ಬಿಟ್ಟಿದೆ. ಇದೇ ಪ್ರಿನ್ಸಸ್ ಅಂತ ಹೇಳ್ಬಿಟ್ಟು ತುಂಬ ಕ್ಯೂಟಾಗಿ, ಎಷ್ಟು ಸ್ಮಾಲ್ ಆಗಿದೆ ಅಂದರೆ ಅಷ್ಟು ಚಿಕ್ಕದಾಗಿದೆ. ಸೊ ಬೆಕ್ಕು ಬಂದು ಅದನ್ನು ರೆಕ್ಕೆನೇ ಕಟ್ ಮಾಡಿಬಿಟ್ಟು ಅದನ್ನು ಸಾಯಿಸ್ಬಿಡ್ತು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾವು ಏನು ಮಾಡ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಎಣ್ಣೆ ಹಾಕಿಸ್ಕೊಳ್ತಾ ಇದ್ದೆ. ತೆಂಗಿನಕಾಯಿ ಕೊಬ್ಬರಿ ಎಣ್ಣೆ ಆರಿಸಿದ್ವಿ. ಸೊ ಆ ಎಣ್ಣೆನ ನಾವು ಫಿಲ್ ಮಾಡಿಸ್ಕೊತಾ ಇದ್ದೆ ಬಾಟ್ಲಿಗೆ. ನಾವು ಈ ಕೊಬ್ಬರಿ ಎಲ್ಲ ಕೂಡಿಟ್ಟು ಆ ಕೊಬ್ಬರಿನ ನಾನು ಇಲ್ಲಿ 24 kg ಆದಮೇಲೆ ಅದನ್ನು ಗಾಣಕ್ಕೆ ಹಾಕಿ ಆ ಕೊಬ್ಬರಿ ಎಣ್ಣೆನ ಅಡುಗೆ ಮಾಡೋದಕ್ಕೆ ಅಂತ ಅರಿಸ್ತೀವಿ. ಸೊ ಇದು ತುಂಬ ಚೆನ್ನಾಗಿರುತ್ತೆ. 1 kgಗೆ 20 ರೂಪೀಸ್ ತೊಗೊಳ್ತಾರೆ. ಇದು ನಮ್ಮ ಮನೆ ಹತ್ರ ನಿಯರೆಸ್ಟ್ ಇದೆ. ಸೊ ಇವತ್ತಿನ ನನ್ನ ವಿಡಿಯೋನ ಈ ರೀತಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.